ಹೆಲೋ ಎವ್ರಿವಾನ್. ನೀವು ಮೊದಲ ಬಾರಿಗೆ ಟೆಟ್ ಬರಿತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನೋಡಲೇಬೇಕು. ಯಾಕೆಂದರೆ ಒಂದು ಎಕ್ಸಾಮ್ ಬರಿಬೇಕಾದ್ರೆ ತುಂಬ ಕಡೆ ನಾವು ಮಿಸ್ಟೇಕ್ಸ್ ಮಾಡಿರ್ತೇವೆ. ನಾವು ಮೊದಲ ಬಾರಿ ಬರೆಯೋದ್ರಿಂದ ಹಿಂದೆಯವರು ಏನೇನು ಮಿಸ್ಟೇಕ್ ಮಾಡಿದ್ದಾರೆ ಅದನ್ನು ನಾವು ಮಾಡದೇ ಇರುವ ಹಾಗೆ ನೋಡ್ಕೋಬೋದು. ಸೊ ಫಸ್ಟ್ ನಾವೇನು ಮಾಡ್ಕೋಬೇಕು ಅಂದರೆ ಕ್ವೆಶನನ್ನು ಕರೆಕ್ಟಾಗಿ ಓದಿರಬೇಕು. ಇನ್ ಟೈಮಿಗೆ ಕ್ವೆಶನ್ಸ್ ಓದಿ ಅರ್ಥ ಆಗಿರಬೇಕು. ಇನ್ನು ಟೆಟ್ಟಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ನಮಗೆಲ್ಲಿ 2 ಲ್ಯಾಂಗ್ವೇಜಸ್ ಇರ್ತದೆ, ಅಥವಾ ಪಾರ್ಟ್ 1 ಮತ್ತು ಪಾರ್ಟ್ 2 ಇರೋದರಿಂದ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕೊಟ್ಟಿರ್ತೇವೋ ಅಥವಾ ಇಂಗ್ಲೀಷ್ ಕೊಟ್ಟಿರ್ತೇವೋ ನಮಗೆ ಗೊತ್ತಿರಲ್ಲ ಅಂದರೆ ಯಾವುದೋ ಟೈಮಲ್ಲಿ ನಾವು ಅಪ್ಲೈ ಮಾಡಿರ್ತೇವೆ, ಇನ್ಯಾವುದೋ 1 ಮಂತ್ ಕಳೆದು ನಮಗೆ ಎಕ್ಸಾಮ್ ಇರೋದ್ರಿಂದ ನಮಗೆ ಅದು ನೆನಪಿರಲ್ಲ. ಹಾಗಾಗಿ ಅದು ನೆನಪಿಟ್ಕೋಬೇಕು. ಕ್ವೆಶನ್ ಪೇಪರ್ ಹೇಗಿದೆ ಅಂತ ಗೊತ್ತಿಲ್ಲದೆ ಇರುವಂಥದ್ದು, ಕ್ವೆಶನ್ ಪ್ಯಾಟರ್ನ್ ಗೊತ್ತಿರಲ್ಲ. ಫಸ್ಟಿಗೆ 30 ಕ್ವೆಶನ್ಸ್ ಇರ್ತದೆ, ನೆಕ್ಸ್ಟ್ 30 ಕ್ವೆಶನ್ಸ್ ಇರ್ತದೆ, ಗೊತ್ತಿರಲ್ಲ. ಫಸ್ಟ್ ಕನ್ನಡ ಆದ ತಕ್ಷಣ ಅಲ್ಲಿ ಇಮಿಡಿಯೇಟ್ ಇಂಗ್ಲೀಷ್ ಬಂತು, ಅದಕ್ಕೆ ಆನ್ಸರ್ ಬರೆಯುವಂಥದ್ದು. ನೋ, ದಟ್ಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರಾಂಗ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ. ಯಾವ ಕ್ವೆಶನ್ ನಂಬರಿಂದ ಏನು ಆನ್ಸರ್ ಬರಿತಾ ಇರಬೇಕು ಅದು ಗೊತ್ತಿಲ್ಲ. ಹಾಗಾಗಿ ನಿಮಗೆ ನಾನು ಬರೆದಿರುವಂಥ ಕ್ವೆಶನ್ ಪೇಪರ್ನ ಅಥವಾ ಬುಕ್ಲೆಟ್ನ ನನ್ನ ಹತ್ರ ಇರೋದ್ರಿಂದ ಅದನ್ನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅಫ್ಕೋರ್ಸ್ ಪಾರ್ಟ್ 1ಅಲ್ಲಿ ಲ್ಯಾಂಗ್ವೇಜ್ ಇರುತ್ತೆ, ಪಾರ್ಟ್ 2ಅಲ್ಲೂ ಲ್ಯಾಂಗ್ವೇಜ್ ಇರುತ್ತೆ, ಪಾರ್ಟ್ 3ಅಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಪೆಡಾಗೋಗಿ ಆ ಕಾನ್ಸೆಪ್ಟ್ ಇರ್ತದೆ. 4ತಲ್ಲಿ ನಮ್ಮ ಆಪ್ಷನಲ್ ಸಬ್ಜೆಕ್ಟ್ಸ್ ಇರ್ತದೆ, ಅಂದರೆ ನಮ್ಮ ಕ್ಯಾಟಗರಿ, ನಮ್ಮ ಸಬ್ಜೆಕ್ಟ್ಸ್, ನಮ್ಮ ಡಿಗ್ರಿ ಬೇಸ್ಡ್ ನಾವೇನು ಅಪ್ಲೈ ಮಾಡಿರ್ತೀವೋ ಆ ಸಬ್ಜೆಕ್ಟ್ಗಳು ಇರ್ತದೆ. ನಾನು BSc ಕ್ಯಾಟಗರಿ ಅಥವಾ ನಂದು ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಐ ಹ್ಯಾಡ್ ಟು ಚೂಸ್ ಫಾರ್ ದಿ ಮ್ಯಾಥ್ಸ್ ಆ್ಯಸ್ ವೆಲ್ ದಿ ಸೈನ್ಸ್. ಈಗ ನಾವು ಸೈನ್ಸ್ ಅವರು ಯಾರೇ ಆಗಿದ್ರೂ ಅದು ಮ್ಯಾಥ್ಸ್ ಮತ್ತು ಸೈನ್ಸನ್ನೇ ಆಪ್ಟ್ ಮಾಡಬೇಕಾಗಿರ್ತದೆ. ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಪೆಡಾಗೋಗಿಯಲ್ಲಿ ಏನಿರ್ತದೆ ಅಂತ ಹೇಳ್ತಾರೆ, ಲ್ಯಾಂಗ್ವೇಜ್ ಕನ್ನಡ ಸಹ ಇರ್ತದೆ, ಇಂಗ್ಲೀಷ್ ಕೂಡ ಇರ್ತದೆ, ಎರಡೂ ಲ್ಯಾಂಗ್ವೇಜಲ್ಲಿ ಬಂದಿರ್ತದೆ. ನೀವೆಲ್ಲಾದರೂ ಕನ್ನಡ ಲ್ಯಾಂಗ್ವೇಜಲ್ಲಿ ಬರಿತೇನೆ ಅಂತ ಹೇಳಿದ ಆಪ್ಷನ್ ಕೊಟ್ಟರೆ ಮಾತ್ರ ಯು ವಿಲ್ ಗೆಟ್ ದಿ ಈವನ್ ಇಂಗ್ಲೀಷ್. ನಾನು ಇಂಗ್ಲೀಷಲ್ಲಿ ಮಾತ್ರ ಬರೆಯುವಂಥದ್ದು, ನನ್ನ ಮೀಡಿಯಮ್ ಕನ್ನಡ ಮೀಡಿಯಮ್ ಅಲ್ಲ, ನಂದು ಇಂಗ್ಲೀಷ್ ಮೀಡಿಯಮ್ ಅಂದರೆ ನಿಮಗೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಾಗೋಗಿ ಆ್ಯಂಡ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಯು ವಿಲ್ ಗೆಟ್ ಟು ಓನ್ಲಿ ದಿ ಇಂಗ್ಲೀಷ್ ಕ್ಯಾಟಗರಿ ಇಟ್ ಸೆಲ್ಫ್. ಮೇಯ್ನ್ ನಾವು ನೋಡ್ಕೊಳ್ಬೇಕಾಗಿರುವಂಥದ್ದು ಲ್ಯಾಂಗ್ವೇಜ್ ಒಂದು. ಅಲ್ಲಿ ನೋಡಲಿಕ್ಕೆ ನಿಮ್ಗೆ ಕಾಣಿಸುತ್ತೆ ಲ್ಯಾಂಗ್ವೇಜಲ್ಲಿ ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳ್, ತೆಲುಗು, ಮರಾಠಿ, ಹಿಂದಿ, ಸಂಸ್ಕೃತಿ ಇಷ್ಟೂ ಲ್ಯಾಂಗ್ವೇಜ್ ಇರ್ತದೆ. ಇಷ್ಟೂ ಲ್ಯಾಂಗ್ವೇಜಲ್ಲಿ ನಮಗೆ ಬರುವಂಥ 3 ಲ್ಯಾಂಗ್ವೇಜ್ ಮೇಯ್ನಾಗಿ ಯಾವುದಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ ಬಂದಿರ್ತದೆ. ಹಾಗಾಗಿ ನಾವೇನು ಮಾಡಿರ್ತೇವೆ, ಒಂದನ್ನು ಫಸ್ಟಿಗೆ ಕೊಟ್ಟಿರ್ತೇವೆ, ಇನ್ನೊಂದನ್ನು ಸೆಕೆಂಡಿಗೆ ಕೊಟ್ಟಿರ್ತೇವೆ. ಎಕ್ಸಾಮ್ ಬರೆಯುವ ಟೈಮಲ್ಲಿ ಯಾವುದು ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಸೆಕೆಂಡ್ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇರುವುದೇ ನಮ್ಮ ಮೊದಲು ನಾವು ಮಾಡುವ ಎಡವೆಟ್ಟು. ನಾವು ಫಸ್ಟಿಗೆ ಮಾಡುವಂಥ ಎಡವಟ್ಟೆ ಏನಾಗಿರ್ತದೆ, ನಮಗೆ ಲ್ಯಾಂಗ್ವೇಜ್ 1 ಯಾವುದು, ಲ್ಯಾಂಗ್ವೇಜ್ 2 ಯಾವುದು ಅಂತ ಗೊತ್ತಿಲ್ಲದೆ ಇರುವಂಥದ್ದು. ಯಾವುದೇ ನಾನೇ ಲ್ಯಾಂಗ್ವೇಜ್ 1ನಲ್ಲಿ ಇಂಗ್ಲೀಷ್ ಕೊಟ್ಟಿದ್ರು ನನ್ನ ಬುಕ್ಲೆಟಲ್ಲಿ ಫಸ್ಟಿಗೆ ಏನಾಗಿರ್ತದೆ, ಕನ್ನಡ ಬಂದಿರ್ತದೆ. ಕನ್ನಡದಲ್ಲಿ ಫಸ್ಟಿಗೆ ಪ್ಯಾರಾಗ್ರಾಫ್ ಕೊಟ್ಟು, ನೀವೆಲ್ಲ ಆಲ್ರೆಡಿ ನೀವು ನಿಮ್ಮ ಪ್ರೈಮರಿ ಅಥವಾ ಹೈಸ್ಕೂಲ್ ಲೆವೆಲಲ್ಲಿ ನೋಡಿರ್ತೀರ. ಪ್ಯಾರಾಗ್ರಾಫ್ ಕೊಟ್ಟು ಅದನ್ನು ಓದಿ ಅದಕ್ಕೆ ಬೇಕಾದಂಥ ಆನ್ಸರ್ಸ್, ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ನೆಕ್ಸ್ಟ್ ಕೊಟ್ಟಿರ್ತಾರೆ. ಅದು ಫಸ್ಟ್ ಟ್ರಿಪ್ ಆಫ್ ಕನ್ನಡದಲ್ಲಿ. ನೆಕ್ಸ್ಟ್ ಅದೇ ಇದರಲ್ಲಿ ಕ್ವೆಶನ್ ನಂಬರ್ಸನ್ನು ನೋಡ್ಕೊಳ್ಬೇಕು. ಆಫ್ಟರ್ 9 to 15 ಇನ್ನೂ ಒಂದು ಥರ ಕೊಟ್ಟಿರ್ತಾರೆ. ಅದೇನೆಂದರೆ ಪದ್ಯ ಕೊಟ್ಟಿರ್ತಾರೆ. ಫಸ್ಟಿಗೆ ಗದ್ಯ ಕೊಟ್ಟಿರ್ತಾರೆ, ನೆಕ್ಸ್ಟ್ ಗದ್ಯ ಕೊಟ್ಟಿರ್ತಾರೆ. ಅದು ಎರಡರಲ್ಲೂ ಕೂಡ ನಾವೇನು ಮಾಡಿರ್ತೇವೆ, ಕ್ವೆಶನ್ಸ್ ಕೊಟ್ಟು ಬರೆಯುವಂಥದ್ದು. ಕನ್ನಡ ಆದ ನಂತರ ಇಂಗ್ಲೀಷ್ ಪಾರ್ಟ್ 1 ಸೇಮ್ ಪ್ಯಾಟರ್ನ್ ಇರ್ತದೆ. ಫಸ್ಟ್ ಪೋರ್ಷನ್ ಏನು ಇದು ಸ್ಟೋರಿ ಥರದ್ದು ಕೊಟ್ಟಿರ್ತಾರೆ. ನೆಕ್ಸ್ಟ್ ಸೆಕೆಂಡ್ ಅದಾದ ನಂತರ ಇಮಿಡಿಯೇಟ್ ಪೋಯಮ್ ಕೊಟ್ಟು ಅದರ ರಿಲೇಟೆಡ್ ಕ್ವೆಶನ್ ಅದು ಕೊಟ್ಟು ಆನ್ಸರ್ ಬರಿಬೇಕಾಗ್ತದೆ. ಅದು ಸೆಕೆಂಡರಿ. ಈವನ್ ನಾವು ಇಂಗ್ಲೀಷ್ ಕೊಟ್ಟರೂ ಕೂಡ ಅಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಇರ್ತದೆ. ಸೇಮ್ ಅಟ್ ದಿ ಎಂಡ್ ಲ್ಯಾಂಗ್ವೇಜಲ್ಲಿ ಕೂಡ ಪೆಡಾಗೋಗಿ ಬೇಸ್ಡ್, ಸೈಕಾಲಜಿ ಬೇಸ್ಡ್ ಕ್ವೆಶನ್ಸ್ ಇದ್ದೇ ಇರ್ತದೆ. ಇಂಗ್ಲೀಷ್ ಕ್ವೆಶನ್ ನಂಬರ್ ನೋಡ್ಕೊಳ್ಳಿ ಒಂದು ಸಲ, 30ಗೆ ಮುಗೀತದೆ. ವಾಪಸ್ ಅದು ಏನು ಆಗ್ತದೆ ಅಂತ ಹೇಳಿದರೆ 30ಗೆ ಮುಗ್ದೇ ಬಿಡ್ತದೆ.
ಪೇಜ್ ನಂಬರ್ 12 ಅರೌಂಡ್ ಇರ್ತದೆ. ಅದನ್ನು ನೋಡ್ಕೊಳ್ಬೇಕಾಗ್ತದೆ. ಯಾಕಂದರೆ ನಾವು ಪಾರ್ಟ್ 1ನಲ್ಲಿ ಈ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ನಮ್ಗೆ ಆಲ್ರೆಡಿ ಪಾರ್ಟ್ 1ನಲ್ಲಿ ಕನ್ನಡ ಆಯಿತು, ಇಂಗ್ಲೀಷ್ ಆಯಿತು, ಅದಾದ ನಂತರ ಉರ್ದು. ಅವರು ಫಸ್ಟ್ ಎರಡನ್ನು ಆಪ್ಷನ್ ಮಾಡಬೇಕು ಅಂತಿಲ್ಲ. ಬಟ್ ಕೆಲವು ಉರ್ದು ಬರೋರಿಗೆ ಕನ್ನಡ ಬಂದಿರ್ತದೆ. ಎಕ್ಸಾಮ್ನ ಟೆನ್ಷನಿಗೆ ಏನು ಮಾಡಿರ್ತಾರೆ ಅಂದರೆ ಫಸ್ಟಿಗೆ ಆನ್ಸರ್ಸ್ ಬರ್ಕೊಂಡು ಹೋಗಿರ್ತಾರೆ. ಉರ್ದು ಆದ ನಂತರ ಮತ್ತೆ ಬರುವಂಥದ್ದು ತಮಿಳಲ್ಲಿ ಏನಿರ್ತದೆ ಸೇಮ್ ಪ್ಯಾಟರ್ನ್. ಎಗೇನ್ ನೋಡ್ಲಿಕ್ಕೆ ನಮಗೆ ಅದು ಅರ್ಥ ಆಗಲ್ಲ. ಬಟ್ ಸ್ಟಿಲ್ ಅದರಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಫಸ್ಟಿಗೆ ಪ್ಯಾರಾಗ್ರಾಫ್ ಕೊಟ್ಟರು, ನೆಕ್ಸ್ಟ್ ಎಗೇನ್ ಫಸ್ಟ್ ಫ್ಯೂ ಕ್ವೆಶನ್ಸಿಗೆ ಎಗೇನ್ ಪೋಯಮ್ ಥರ ಇರೋದನ್ನು ಕೊಟ್ಟರು, ಎಗೇನ್ ಪೆಡಾಗೋಗಿ ಇದ್ದೇ ಇರ್ತದೆ. ಇದು ತಮಿಳ್ನವರಿಗೂ ಬರ್ತದೆ. ಅದಾದ ನಂತರ ತೆಲುಗು ಸೇಮ್ ಪ್ಯಾಟರ್ನ್ ತೆಲುಗು ಅವರಿಗೂ. ನಿಮಗೆ ಗೊತ್ತಿದೆ ತೆಲುಗು ಅವರಿಗೆ ತಮಿಳ್ ಬರುವ ಚಾನ್ಸಸ್ ಇರ್ತದೆ. ಸೊ ಎಕ್ಸಾಮ್ನ ಟೆನ್ಷನಲ್ಲಿ ಈ ಥರದ ಸಿಲ್ಲಿ ಮಿಸ್ಟೇಕ್ಸ್ ಮಾಡಿರ್ತೇವೆ ನಾವು. ನನಗೆ ಗೊತ್ತಿದೆ ನಾನು ಫಸ್ಟ್ ತಮಿಳ್ ಮತ್ತು ತೆಲುಗು ಕೊಟ್ಟಿರ್ತೇನೆ, ಬಟ್ ನನಗೆ ಯೋಚನೆ ಇರಲ್ಲ. ಎಕ್ಸಾಮ್ನ ಟೆನ್ಷನಲ್ಲಿ ಹಾಲ್ ಟಿಕೆಟ್ ನೋಡುವಷ್ಟು ಪೇಷನ್ಸ್ ಇರಲ್ಲ. ಹಾಗಾಗಿ ಈ ಥರದ ಸಿಲ್ಲಿ ಮಿಸ್ಟೇಕ್ಸ್ ಆಗುವಂಥದ್ದು. ಅದಾದ ನಂತರ ಮರಾಠಿ ಎಗೇನ್ ಸೇಮ್ ಕ್ವೆಶನ್ ಪ್ಯಾಟರ್ನ್ ಇದೆ. ಗದ್ಯ ಭಾಗ ಫಸ್ಟಿಗಿರ್ತದೆ, ನೆಕ್ಸ್ಟ್ ಪದ್ಯ ಭಾಗ ಕಾಣ್ತದೆ. ಅದಾದ ನಂತರ ಪೆಡಾಗಗಿ ಕ್ವೆಶನ್ಸ್ ಕೂಡ ಈವನ್ ಇನ್ ದ ಕೇಸ್ ಆಫ್ ಮರಾಠಿ ಇರ್ತದೆ. ಇದು ಪಾರ್ಟ್ 1 ಬೇಸ್ಡ್ ನಾನು ಹೇಳ್ತಾ ಇರುವಂಥದ್ದು. ಇಲ್ಲಿ ನಾವು ಮೇಯ್ನಾಗಿ ನೋಡ್ಕೊಳ್ಬೇಕು ಏನು ಅಂದರೆ ಕನ್ನಡದಲ್ಲೂ ಕೂಡ ಕ್ವೆಶನ್ ನಂಬರ್ 1 to 10, ಇಂಗ್ಲೀಷಿಗೂ 1 to 10 ಹಾಕಿರ್ತಾರೆ. ಇಲ್ಲೂ ಕೂಡ ನೋಡ್ಕೊಳ್ಳಿ 1 to 13 ಹಾಕಿರ್ತಾರೆ. ಎಲ್ಲಿ ಪಾರ್ಟ್ 1 ಯಾವುದೇ ಲ್ಯಾಂಗ್ವೇಜ್, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅಥವಾ ಮರಾಠಿ, ತೆಲುಗು, ಯಾವುದೇ ಪ್ಯಾಟರ್ನಿಗೂ ಕ್ವೆಶನ್ ನಂಬರ್ 1ರಿಂದ 30 ಆಗಿರ್ತದೆ. ಇದು ನಾವು ಅಬ್ಸರ್ವ್ ಮಾಡ್ಕೊಳ್ಬೇಕು. ನಾವು ಮೇಯ್ನಾಗಿ ಮಿಸ್ಟೇಕ್ ಮಾಡಿರ್ತೇವೆ ಏನಂದರೆ ಎಕ್ಸಾಮ್ ಟೆನ್ಷನ್ ಓನ್ಲಿ ಇಷ್ಟೇ ಮಿನ್ಯೂಟ್ಸ್ ಇರುವಂಥದ್ದು ನಾವು ಮಾಡ್ತಾ ಇರುವಂಥದ್ದು ಅದಕ್ಕೆ. ಹಾಗಾಗಿ ಅದಾದ ನಂತರ ಲಾಸ್ಟ್ ಲ್ಯಾಂಗ್ವೇಜ್ ಇರುವಂಥದ್ದು ಸಂಸ್ಕೃತ. ಸುಮಾರು 4ರಿಂದ 6 ಲ್ಯಾಂಗ್ವೇಜ್ವರೆಗೆ ಇಲ್ಲಿ ಪಾರ್ಟ್ 1ನಲ್ಲಿ ಕೊಟ್ಟಿರ್ತಾರೆ. ಸೇಮ್ ಪಾರ್ಟ್ 2ಅಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಇರ್ತದೆ. ನಾವು ಮಾಡೋ ಮಿಸ್ಟೇಕ್ಸ್ ಇಲ್ಲಿ ಮಾಡ್ಕೋಬಾರ್ದು ಅನ್ನೋದಕ್ಕೆ ನಾನು ಡೀಟೇಲಾಗಿ ಪೇಜ್ ಬೈ ಪೇಜ್ ಟರ್ನ್ ಮಾಡ್ತಾ ಹೋಗ್ತಾ ಇದ್ದೇನೆ. ಈಗ ನೀವು ನೋಡ್ತಾ ಇರ್ಬೋದು ಪಾರ್ಟ್ 2 ಭಾಷೆ ಕನ್ನಡ. ಅದಾದ ನಂತರ ನಾವು ಅಲ್ಲಿ ಕನ್ನಡ ಕೊಟ್ಟಿದ್ರೆ ಇಲ್ಲಿ ವಾಪಸ್ ಕನ್ನಡ ಕೊಡಲಿಕ್ಕಾಗಲ್ಲ, ಇಂಗ್ಲೀಷ್ ತೊಗೊಂಡಿರಬೇಕು. ಪಾರ್ಟ್ 2 ಅರೌಂಡ್ 40 ರೇಂಜಿಗೆ 40, 41, 42 ಪೇಜ್ ನಂಬರಿಗೆ ಸ್ಟಾರ್ಟ್ ಆಗಿರ್ತದೆ. ಬಟ್ ನೀವು ಕ್ವೆಶನ್ ನಂಬರ್ಸ್ ನೋಡ್ಕೋಬೋದು, ಅಲ್ಲಿ 30ಗೆ ಎಂಡ್ ಆಗಿರಬೇಕು. ಇಲ್ಲಿಂದ ನಂತರ 31ನಿಂದನೇ ಶುರು ಆಗಿರ್ತದೆ. ಇಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಕಂಟಿನ್ಯೂಷನ್ಸ್ ಹೇಗಿರ್ತದೆ ಅಂದರೆ ಫಸ್ಟಿಗೆ ಗದ್ಯಪಾದ, ಅದು ರಿಲೇಟೆಡ್ ಸರ್ಟೇನ್ ಕ್ವೆಶನ್ಸ್ ಕೊಟ್ಟಿರ್ತಾರೆ. ಅದಾದ ನಂತರ ಎಗೇನ್ ಪೋಯಮ್ ಕೊಟ್ಟಿರ್ತಾರೆ, ಪೋಯಮ್ ಬೇಸ್ಡ್ ಕ್ವೆಶನ್ಸ್ ಕೊಟ್ಟಿರ್ತಾರೆ. ಕನ್ನಡ ಆದ ನಂತರ ಇಮಿಡಿಯೇಟ್ ಇಂಗ್ಲೀಷ್. ನಮ್ಮ ಹಾಲ್ ಟಿಕೆಟಲ್ಲಿ ನಾವು ಎಕ್ಸಾಮ್ ಬರೆಯುವ ತುರ್ತಲ್ಲಿ ಕನ್ನಡ ಇಂಗ್ಲೀಷ್ ಎರಡೂ ನೋಡಿರ್ತೇವೆ. ಬಟ್ ಅದು ಲ್ಯಾಂಗ್ವೇಜ್ 1 ಯಾವುದು, ಪಾರ್ಟ್ 1ನಲ್ಲಿ ನಾವು ಯಾವುದನ್ನು ಆಪ್ಟ್ ಮಾಡ್ಕೊಳ್ಬೇಕು ಅಥವಾ ಆಪ್ಟ್ ಮಾಡ್ಕೊಳ್ಬಾರ್ದು ಅಂತ ಹೇಳುವಂಥದ್ದು ನಮ್ಮ ಮಿಸ್ಟೇಕ್ಸ್. ನಾನಿಲ್ಲಿ ಕ್ವೆಶನ್ ಪೇಪರನ್ನು ನಿಮಗೆ ಹೈಲೈಟ್ ಮಾಡಿ ತೋರಿಸೋ ಅವಶ್ಯಕತೆ ಇಲ್ಲ. ಕ್ವೆಶನ್ ಪೇಪರ್ ಆಲ್ರೆಡಿ ನಿಮಗೆ ಸಿಕ್ಕಿರ್ತದೆ ಟೆಕ್ಸ್ಟ್ ಬುಕ್ ಅಥವಾ ತುಂಬ ಯೂಟ್ಯೂಬಲ್ಲಿ ಇದ್ದೆ. ಹಾಗಾಗಿ ನಾನಿಲ್ಲಿ ಕ್ವೆಶನ್ ಪೇಪರ್ನ ಪ್ರತಿಯೊಂದು ಕ್ವೆಶನ್ಸನ್ನು ಹೈಲೈಟ್ ಮಾಡ್ತಾ ಹೋಗೋದಿಲ್ಲ. ಇಲ್ಲಿ ಮಾಡ್ತಾ ಇರುವಂಥದ್ದು ಎಷ್ಟು ಲ್ಯಾಂಗ್ವೇಜಸ್ ಇದೆ, ನಾವು ಯಾವ ಥರದ ಮಿಸ್ಟೇಕ್ಸ್ ಇಷ್ಟು ಲ್ಯಾಂಗ್ವೇಜ್ ಇದ್ದಾಗ ನಾವು ಮಿಸ್ಟೇಕ್ ಎಲ್ಲಿ ಮಾಡ್ತೇವೆ ಅಂತ ಹೇಳೋದನ್ನು ಹೈಲೈಟ್ ಮಾಡಿ ತೋರಿಸ್ಬೇಕಾಗಿರುತ್ತೆ. ಅದಕ್ಕೆ ನಾನು ಪ್ರತಿಯೊಂದು ಪೇಜನ್ನು ಟರ್ನ್ ಮಾಡಿ ತೋರಿಸ್ತಾ ಹೋಗ್ತಾ ಇದ್ದೇನೆ. ಫಸ್ಟಿಗೆ ಕನ್ನಡ ಆಯಿತು, ನೆಕ್ಸ್ಟ್ ಇಂಗ್ಲೀಷ್ ಆಯಿತು, ಅದಾದ ನಂತರ ಉರ್ದು, ಮರಾಠಿ, ತಮಿಳ್, ತೆಲುಗು ಎಲ್ಲ ಲ್ಯಾಂಗ್ವೇಜಸ್ ಬರ್ತದೆ. ಸೇಮ್ ಪಾರ್ಟ್ 1ನಲ್ಲಿ ನಾವು ಏನು ಲ್ಯಾಂಗ್ವೇಜಸ್ ಮಿಸ್ಟೇಕ್ ಮಾಡಿರ್ತೇವೆಯೋ ನಮ್ಮ ಆಪ್ಷನ್ ಒಂದೇ ಇರ್ತದೆ. ನನಗೆ ಕನ್ನಡ ಆ್ಯಂಡ್ ಇಂಗ್ಲೀಷ್. ಬಟ್ ಅದು ಪಾರ್ಟ್ 1ನಲ್ಲಿ ನಾನು ಇಂಗ್ಲೀಷಿಗೆ ಆಪ್ಟ್ ಮಾಡಬೇಕಾ 2ಅಲ್ಲಿ ಆಪ್ಟ್ ಮಾಡಬೇಕಾ ಗೊತ್ತಿರಲ್ಲ. ಅದು ನಾವು ಮಾಡುವಂತಹ ಮಿಸ್ಟೇಕ್ಸ್ ಆಗಿರ್ತದೆ. ಸೊ ಇಲ್ಲೂ ಮಿಸ್ಟೇಕ್ಸ್ ಮಾಡಿರ್ತೇವೆ. ಎಟ್ ದಿ ಎಂಡ್ ಪಾರ್ಟ್ 2 ಮರಾಠಿಗೆ ತಲುಪಿದ್ವಿ. ಪೇಜ್ ನಂಬರ್ ನೋಡ್ಕೋಬೋದು ಅಥವಾ ಕ್ವೆಶನ್ ನಂಬರ್ ನಾನು ಆಗಲೇ ಹೇಳಿದೆ, ಫಸ್ಟ್ ಪಾರ್ಟಿನ ಯಾವುದೇ ಕ್ವೆಶನ್ಸ್ ಇದ್ದರೂ 1 to 30 ಇರ್ತದೆ.
ನಾವು ನೋಡ್ಕೊಂಡು ಹೋಗೋರಲ್ಲ ಬ್ಯುಸಿಯಲ್ಲಿ. 1 to 30 ಆದ ನಂತರ ಕಂಟಿನ್ಯೂಷನ್ ನಂಬರ್ಸ್, ನೆಕ್ಸ್ಟ್ ಇಮಿಡಿಯೇಟ್ ಈ ಕನ್ನಡ ಆದ ತಕ್ಷಣ ಇಮಿಡಿಯೇಟ್ ಇಂಗ್ಲೀಷ್ ಬಂದಿರ್ತದೆ. ಹಾಗಾಗಿ ಅಲ್ಲಿ ನಾವು ಯೋಚನೆ ಮಾಡಲ್ಲ, ಡೈರೆಕ್ಟ್ ಹಾಕ್ತಾ ಹೋಗ್ತೇವೆ. ಹಾಕ್ತಾ ಚೈಲ್ಡ್ ಆ್ಯಂಡ್ ಪೆಡಾಗಗಿ ಬಂದಾಗ ಇದ್ಯಾಕೆ ಈ ಥರ ಮಿಸ್ಟೇಕ್ಸ್ ಆಯಿತು ಅಂತ ಯೋಚನೆ ಮಾಡ್ತಾ ಹೋಗ್ತೇವೆ. ಹಾಗಾಗಿ ಮೊದಲ ಬಾರಿ ಟೆಟ್ ಬರೆಯೋರಿಗೆ ಕನ್ಫ್ಯೂಸ್ ಆಗಬಾರ್ದು, ಯಾವುದೇ ಥರದ ಪ್ರಾಬ್ಲಮ್ಸ್ ಆಗಬಾರ್ದು. ಅಲ್ಲಿ ಹೋದ ನಂತರ ನಮಗೆ ಕರೆಕ್ಟಾದ ಡೀಟೇಲ್ಸ್ ನಾವು ನೋಡಿಲ್ಲದೆ ಇದ್ದರೆ, ನಾವು ಈ ಥರ ಪ್ಯಾಟರ್ನ್ ಇದೆ ಅಂತ ನಮಗೆ ಗೊತ್ತಿಲ್ಲದೆ ಇದ್ದರೆ ಎಕ್ಸಾಮ್ ಹಾಲಲ್ಲಿ ನಾವು ಟೆನ್ಷನ್ ಆಗ್ತೇವೆ. ಇದ್ಯಾಕೆ ನನ್ನ ಸಬ್ಜೆಕ್ಟಲ್ಲಿ ಇಷ್ಟೆಲ್ಲ ಬಂದಿದೆ. ಈಗ ನೀವು ನೋಡ್ತಾ ಇರ್ಬೋದು ಕನ್ನಡ ಮೀಡಿಯಂ ಪಾರ್ಟ್ 3 ಚೈಲ್ಡ್ ಆ್ಯಂಡ್ ಪೆಡಾಗಗಿ. ಅಫ್ಕೋರ್ಸ್ ನಿಮಗೆ ಗೊತ್ತಿದೆ 60ವರೆಗೆ 30+30. ಅದಾದ ನಂತರ ನೆಕ್ಸ್ಟ್ ಬರುವಂಥದ್ದು ಯಾವುದು, ಸೈಕಲಾಜಿಕಲ್ ಬೇಸ್ಡ್. ಹಾಗಾದರೆ ಸೈಕಾಲಜಿಯಲ್ಲಿ ಏನೆಲ್ಲ ಕಲ್ತಿರ್ತೇವೆ, ಏನೆಲ್ಲ ಬಂದಿರ್ತದೆ. ಇಂಗ್ಲೀಷ್ ಮೀಡಿಯಮ್ ಇದೆ, ಕನ್ನಡ ಮೀಡಿಯಮ್ ಇದೆ, ಓಕೆ ಆಫ್ಕೋರ್ಸ್ ನಿಮಗೆ ಗೊತ್ತಿದೆ. ನೀವು ಮೀಡಿಯಮ್ ಇಂಗ್ಲೀಷ್ ಬರೆದಿದ್ರೆ ನಿಮಗೆ ನಿಮ್ಮ ಕ್ವೆಶನ್ ಪೇಪರಲ್ಲಿ ಕನ್ನಡ ಕ್ವೆಶನ್ ಪೇಪರ್ಸ್ ಇರಲ್ಲ. ಅದು ನಮಗೆ ಇನ್ನೂ ಒಂದು ಹೈಲೈಟ್ ಆಗಿರಬೇಕು. ನಾವು ಮೀಡಿಯಮ್ ಕನ್ನಡ ಆಪ್ಷನ್ ಮಾಡಿದರೆ ಮಾತ್ರ ಕನ್ನಡ ಅಲಾಂಗ್ ವಿತ್ ದಿ ಕನ್ನಡ ಇಂಗ್ಲೀಷ್ ಕೊಟ್ಟಿರ್ತಾರೆ. ಇನ್ನೂ ಒಂದು ಟೆಟ್ಟಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಫಸ್ಟಿಗೆ ಇನ್ಸ್ಟ್ರಕ್ಷನ್ ಪೇಜಲ್ಲಿಯೇ ಕೊಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಕ್ವೆಶನ್ ಚೇಂಜ್ ಆದರೆ, ಮಿಸ್ಟೇಕ್ಸ್ ಆದರೆ ಇಂಗ್ಲೀಷಲ್ಲಿ ಏನು ಇದೆಯೋ ಅದೇ ಫೈನಲ್. ನೀವೇನು ಕನ್ನಡ ಮೀಡಿಯಮ್ ಆಪ್ಟ್ ಮಾಡಿದರೂ ಕೂಡ ಅಲ್ಲಿ ಇಂಗ್ಲೀಷ್ ಪ್ಯಾಟರ್ನ್ ಕೊಟ್ಟಿರೋದ್ರಿಂದ ನಿಮಗೆ ಏನೂ ಇದಾಗೋದಿಲ್ಲ. ಎಕ್ಸ್ಟ್ರಾ ಮಾರ್ಕ್ಸ್ ಆ ಥರದ್ದು ಕನ್ನಡದಲ್ಲಿ ರಾಂಗ್ ಇದೆ, ಇಂಗ್ಲೀಷಲ್ಲಿ ಕರೆಕ್ಟ್ ಇದೆ, ಅಲ್ಲಿ ಇಂಗ್ಲೀಷಲ್ಲಿ ರೈಟ್ ಇರೋದ್ರಿಂದ ಮಾರ್ಕ್ಸ್ ಏನಾಗಿರ್ತದೆ, ಇಂಗ್ಲೀಷ್ ಕರೆಕ್ಟ್ ಇರೋದ್ರಿಂದ ನಿಮಗೆ ಗ್ರೇಸ್ ಮಾರ್ಕ್ ಅಂತ ಕಾನ್ಸೆಪ್ಟ್ ಬರುವುದಿಲ್ಲ. ಯಾವಾಗ ನಾನು ಹೇಳ್ತಾ ಇರೋದು ಅಂತೇಳಿದ್ರೆ ಈ ಥರದ ವಿಡಿಯೋಸ್ ಅಥವಾ ಈ ಥರದ ಇದಾದಾಗ. ನೆಕ್ಸ್ಟ್ ಅದಾದ ನಂತರ ನಿಮಗೆ ಗೊತ್ತೇ ಇದೆ 60, 74, 80ವರೆಗೆ ಕ್ವೆಶನ್ ನಂಬರ್ಸ್ ಕಾಣ್ತಾ ಇದೆ ಅಂತ ಹೇಳಿದರೆ ಇದೆಲ್ಲ ಬಿಲಾಂಗ್ಸ್ ಟು ದಿ ಸೈಕಾಲಜಿಯಲ್ಲಿ ನಾವು ಪ್ಯಾಟರ್ನ್ ವೈಸ್ ನೋಡಿರ್ತೇವೆ ಏನೋ. ಅದಾದ ನಂತರ ನೆಕ್ಸ್ಟ್ ಬರುವಂಥದ್ದು ಕನ್ನಡ ಮೀಡಿಯಮ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್. ನಾನು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಆಗಿರೋದ್ರಿಂದ ನನ್ನ ಕ್ವೆಶನ್ ನಂಬರ್ 91 ಆಗಲೇ ಹೇಳಿದೆ. 1 to 30 ಪಾರ್ಟ್ 1 ಕನ್ನಡ ಮಾಡಿರ್ತೇವೆ, ನಾವು ಯೂಶ್ವಲಿ ಮಾಡಿರ್ತೇವೆ. ನೆಕ್ಸ್ಟ್ 31ಇಂದ 60ವರೆಗೆ ನಾವು ನೆಕ್ಸ್ಟ್ ಆಪ್ಷನ್ ಇಂಗ್ಲೀಷಿಗೆ ಕೊಟ್ಟಿರ್ತೇವೆ. ನೆಕ್ಸ್ಟ್ 60ಇಂದ 90ವರೆಗೆ ಕನ್ನಡ ಅಥವಾ ಇಂಗ್ಲೀಷ್ ಮೀಡಿಯಮ್ ಸೈಕಾಲಜಿ ಕೊಟ್ಟಿರ್ತೇವೆ. ಸೈಕಾಲಜಿನೇ ಬಂದಿರಬೇಕು ನಮಗೆ. ಅದಾದ ನಂತರ 90ಇಂದ ನಂತರ ಬರುವಂಥ ಕ್ವೆಶನ್ಸ್ ಏನಾಗಿರ್ತದೆ ಅಂತೇಳಿದರೆ, ಇಂಗ್ಲೀಷ್ ಮೀಡಿಯಮ್ ಅವ್ರ ಕನ್ನಡ ಮೀಡಿಯಮ್ ಏನಾದರೂ ನಮ್ಮ ಸಬ್ಜೆಕ್ಟ್ಗಳಾಗಿರ್ತದೆ. ಅದು ನಮ್ಮ ಸಬ್ಜೆಕ್ಟ್ ಅಂದರೆ ನಿಮಗೆ ಗೊತ್ತಿರಬೇಕು, ನಾವು ಡಿಗ್ರಿಯಲ್ಲಿ ಯಾವ ಸಬ್ಜೆಕ್ಟ್ ಮೇಯ್ನಾಗಿ ತೊಗೊಂಡಿರ್ತೇವೆ. ಒಂದು ಮ್ಯಾಥ್ಸ್ ತೊಗೊಂಡಿರ್ತೇವೆ, ಇಲ್ಲ ಅಂದರೆ ಈಗ ಸೈನ್ಸ್ ಟೀಚರ್ ಆಗಬೇಕು ಅಂತೇಳಿದ್ರೆ ಅಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ತೊಗೊಂಡವ್ರು ಇರ್ತಾರೆ. ಮ್ಯಾಥ್ಸ್ ಅವರು ಅಷ್ಟೇ ಫಿಸಿಕ್ಸ್ ಆ್ಯಂಡ್ ಸೈನ್ಸ್. ಸೈನ್ಸಲ್ಲಿ 2 ಕ್ಯಾಟಗರಿ ಮಾಡ್ತಾರೆ. ಫಿಸಿಕ್ಸ್ ಟೀಚ್ ಮಾಡುವಂಥ ಸೈನ್ಸ್ ಟೀಚರ್ ಆ್ಯಂಡ್ ಬಯಾಲಜಿ ಟೀಚ್ ಮಾಡುವಂಥ ಸೈನ್ಸ್. ಬಯಾಲಜಿ ಟೀಚ್ ಮಾಡಿರುವಂಥ ಸೈನ್ಸ್ ಅವರಿಗೆ ಬಯಾಲಜಿ ಮೇನ್ ಸಬ್ಜೆಕ್ಟ್ ಆಗಿರ್ತದೆ. ಅದು ನಮಗೆ ಗೊತ್ತಿರಬೇಕು. ನಾವೆಲ್ಲಿ ಆಪ್ಷನ್ ಅವರಿಗೆ ಕ್ವಶನ್ಸ್ ಏನೂ ಚೇಂಜರ್ ಆಗಿರಲ್ಲ. ಅದು GPSTR ಚೇಂಜ್ ಆಗಬೇಕಾದ್ರೆ, GPSTR ಎಕ್ಸಾಮ್ ಬರೀಬೇಕಾದ್ರೆ ಅದೆಲ್ಲ ಮಿಸ್ಟೇಕ್ಸ್ ಅಥವಾ ಆ ಕಾನ್ಸೆಪ್ಟ್ ಅರ್ಥ ಆಗಿರ್ತದೆ. ಬಟ್ ಟೆಟ್ ಬರೀಬೇಕಾದ್ರೆ ಏನೂ ಚೇಂಜಸ್ ಆಗಿರಲ್ಲ. ನಾರ್ಮಲಿ ನಮಗೆ ಹೇಗೆ ಮ್ಯಾಥ್ಸ್ ಇರ್ತದೋ ಅದೇ ಥರ ಅವರಿಗೂ ಮ್ಯಾಥ್ಸ್ ಇರ್ತದೆ. ಅವ್ರು ಹೇಗೆ ಸ್ಟಡೀಸ್ ಸೈನ್ಸು ಓದಿರ್ತಾರೋ ಅದೇ ಥರದ ಸೈನ್ಸು ನಾವು ಓದಿರ್ತೇವೆಯೋ ಹಾಗೆ 91ಇಂದ ನೆಕ್ಸ್ಟ್ ಉಳಿಯುವಂಥ ಕ್ವೆಶನ್ಸ್ ಎಲ್ಲ ಕೂಡ ಏನಾಗಿರ್ತದೆ ಅಂದರೆ ಮ್ಯಾಕ್ಸಿಮಮ್ ನಮ್ಮ ಸಬ್ಜೆಕ್ಟ್ ಅಲ್ಲಿ 2 ಸಬ್ಜೆಕ್ಟ್ಗಳು ಸೇರಿರ್ತದೆ. ಈವನ್ ಮ್ಯಾಥ್ಸ್ ಕೂಡ ಇನ್ಕ್ಲೂಡ್ ಆಗಿರ್ತದೆ, ಈವನ್ ಸೈನ್ಸ್ ಕೂಡ. ಸೈನ್ಸಲ್ಲಿ ವಾಪಸ್ ನಮಗೆ ಬರ್ತದೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ ಬಂದಿರ್ತದೆ. ಆ 3 ಸಬ್ಜೆಕ್ಟ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಸೊ ಎಲ್ಲಿವರೆಗೆ ಅಂದರೆ ಕ್ವೆಶನ್ ನಂಬರ್ 150ವರೆಗೆ. ಸೊ 90ಇಂದ 150ವರೆಗೆ ಅಂದರೆ 91ಇಂದ 150ವರೆಗೆ ನಮಗೆ ನಮ್ಮ ಸಬ್ಜೆಕ್ಟ್ ಇದು ಈಸಿ ಇರ್ತದೆ, ನಮಗೆ ಗೊತ್ತಿರ್ತದೆ, ನಮ್ಮ ಹತ್ರ ಗ್ರಿಪ್ ಇರ್ತದೆ. ನಮ್ಮ ಸಬ್ಜೆಕ್ಟ್ ಮೇಲೆ ನಮಗೆ ಆಟೋಮೆಟಿಕಲಿ ಗ್ರಿಪ್ ಇರ್ತದೆ. ನಾನೀಗ ಸೈನ್ಸ್ ಟೀಚರ್ ಆದರೆ ನನಗೆ ಸೈನ್ಸ್ ಮೇಲೆ ಡೆಫಿನೆಟ್ಲಾಗಿ ಒಂದು 30 ಕ್ವೆಶನ್ಸಲ್ಲಿ
20 ಆದರೂ ಆನ್ಸರ್ಸ್ ಗೊತ್ತೇ ಇರ್ತದೆ. ಆದರೆ ಮ್ಯಾಥ್ಸ್ ಸ್ವಲ್ಪ ಟಫ್ ಆಗಿರ್ತದೆ. ಹಾಗಾಗಿ ನಾವು ಓದಬೇಕಾದ್ರೆ ರೀಡಿಂಗ್ ಅವರಲ್ಲಿ ನಾವೇನು ಮಾಡಬೇಕು ಅಂದರೆ ಫಸ್ಟ್ ನಾನು ನನ್ನದಲ್ಲದ ಸಬ್ಜೆಕ್ಟಿಗೆ ಫಸ್ಟ್ ಕೊಡಬೇಕು ಪ್ರಿಫರೆನ್ಸ್. ಈಗ ನಾನು ಪ್ಯಾಟರ್ನ್ ವೈಸ್ ಹೇಳಿದೆ. ಇಲ್ಲಿ ಫ್ರಂಟ್ ಪೇಜಲ್ಲಿ ನಾವು ಇಂಗ್ಲೀಷಿಗೆ ಪ್ರಿಫರೆನ್ಸ್ ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೋ ಅದೇ ಥರ ಕನ್ನಡದ ಬ್ಯಾಕ್ ಪೇಜಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಹೇಳುವಂಥದ್ದು ಏನೂ ಇಲ್ಲ. ಪ್ಯಾಟರ್ನ್ ವೈಸ್ ವಾಪಸ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಪಾರ್ಟ್ 1ಅಲ್ಲಿ ಯಾವ ಯಾವ ಲ್ಯಾಂಗ್ವೇಜಸ್ ಇದೆ, ಪಾರ್ಟ್ 2ಅಲ್ಲಿ ಯಾವ ಲ್ಯಾಂಗ್ವೇಜ್ ಇದೆ, ಎಷ್ಟು ಕ್ವೆಶ್ಚನ್ ನಂಬರಿಂದ ಎಷ್ಟರವರೆಗೆ ಇಂಗ್ಲೀಷ್ ಇದೆ ಅದು ಕೊಟ್ಟಿರ್ತಾರೆ. ಅದು ಇಂಪಾರ್ಟೆಂಟ್. ಇನ್ನೂ ಒಂದು ಇಂಪಾರ್ಟೆಂಟ್, ನಾವು ಏನು ಹೇಳ್ತೇವೆ ಈ ಬುಕ್ಲೆಟಲ್ಲಿ ಏನಿದೆ ಅದನ್ನು ಓದಲಿಕ್ಕೆ ಅಂತಲೇ ನಮಗೆ ಎಕ್ಸ್ಟ್ರಾ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಕೂತ್ಕೊಂಡು ಓದಬೇಕು ಕೂಲಾಗಿ ಆವಾಗ. ಯಾಕಂದರೆ ಇಲ್ಲಾಂದರೆ ನಮ್ಮ ನೆಕ್ಸ್ಟ್ ಅಲ್ಲಿ ಆ ಥರದ ಮಿಸ್ಟೇಕ್ಸ್ ಮಾಡಿರ್ತೇವೆ. ಇದಿಷ್ಟು 2021ನಲ್ಲಿರುವಂಥದ್ದನ್ನು ಹೇಳಿದ್ದೇನೆ. 22ಅಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಏನೂ ಚೇಂಜಸ್ ಆಗಿರುವುದಿಲ್ಲ. ನಾವು ಅಂದ್ಕೊಳ್ತೇವೆ ಇಯರ್ ವೈಸ್ ಹೋದಾಗೆ ಚೇಂಜಸ್ ಆಗ್ತದೆ. ಇಲ್ಲ, ಪ್ಯಾಟರ್ನ್ ವೈಸ್ ಏನೂ ಚೇಂಜಸ್ ಆಗಿರಲ್ಲ. ಕೆಲವೊಂದು GPSTRಗೆ ನಮ್ಮ ಮಾರ್ಕ್ ಡಿಸ್ಟ್ರಿಬ್ಯೂಷನ್ಸಲ್ಲಿ ಚೇಂಜಸ್ ಆಗಿರ್ತದೆ. ಬಿಟ್ಟರೆ ಪ್ಯಾಟರ್ನ್ ಅಥವಾ ರೈಟಿಂಗ್ಸ್ ಏನು ಹೇಳ್ತೇವೆ ಅದರಲ್ಲಿ ಏನೂ ಮಿಸ್ಟೇಕ್ಸ್ ಇರಲ್ಲ. ಸೇಮ್ ಇಲ್ಲೂ ಕೂಡ 2022ಅಲ್ಲಿ ಏನಾಗಿದೆ ಅಂದರೆ ಲ್ಯಾಂಗ್ವೇಜಸ್ ಅಲ್ಲಿ 21ನಲ್ಲಿ ಏನೇನಿತ್ತು ಸೇಮ್ ಲ್ಯಾಂಗ್ವೇಜಸ್ 22ಅಲ್ಲಿ ಕೂಡ ಇದೆ. ಕನ್ನಡ ಇದೆ, ಕನ್ನಡ ಆದ ನಂತರ ಇಂಗ್ಲೀಷ್ ಇದೆ. ಇಲ್ಲಿ ನಮಗೆ ಕನ್ನಡ ಅಂತ ಹೇಳಿದ ತಕ್ಷಣ ಗದ್ಯಪಾಗ ಪದ್ಯಪಾಗ ಎರಡೂ ಬರ್ತದೆ ಅಂತ ಆಗಲೇ ಹೇಳಿದೆ. ಹಾಗಾದರೆ ಎಕ್ಸ್ಟ್ರಾ ನಾಲೆಜ್ ಗ್ರಾಮರ್ ಪಾರ್ಟ್ ಬೇಡವಾ? ಎಸ್, ಡೆಫಿನೆಟ್ಲಿ ಬೇಕೇ ಬೇಕು. ಅಲ್ಲಿ 1 to 9 9 15 ಅಂದರೆ 15 ಮಾರ್ಕ್ಸ್ವರೆಗೆ ಗದ್ಯಪಾಗ ಮತ್ತು ಪದ್ಯಪಾಗದಿಂದ ನಮಗೆ ಕ್ವೆಶನ್ಸ್ ಬಂದಿರ್ತದೆ. ಟೋಟಲ್ ಲ್ಯಾಂಗ್ವೇಜಿಂದ 30 ಮಾರ್ಕ್ಸಿಗೆ ಇರೋದ್ರಿಂದ 30 - 15 ಅಂದರೆ 15 ಮಾರ್ಕ್ಸ್. ಈ 15 ಮಾರ್ಕ್ಸ್ ನಮಗೆ ಎಲ್ಲಿಂದ ಬಂದಿರ್ತದೆ ಅಂದರೆ ಕನ್ನಡದಾದರೆ ಈಗ ಸಂಧಿಗಳಿರ್ಬೋದು, ಸಮಾಸಗಳಿರ್ಬೋದು, ಅಲಂಕಾರ ಈ ಥರದ್ದು, ಅಥವಾ ಕವಿಗಳ ಕ್ವೆಶನ್ಸ್, ಈ ಥರದ ಕ್ವೆಶನ್ಸ್ ಜಾಸ್ತಿ ಬಂದಿರ್ತದೆ. ಎಲ್ಲಿ ನೆಕ್ಸ್ಟ್ 30 - 50 ಇರೋದರಿಂದ ಉಳಿದ ಸಬ್ಜೆಕ್ಟಲ್ಲಿ ಉಳಿದ ಲ್ಯಾಂಗ್ವೇಜಲ್ಲಿ ಕೂಡ ಸೇಮ್ ಬಂದಿರ್ತದೆ. ನಾನು ಹೇಳುವಂಥದ್ದು ಈವನ್ ಇಂಗ್ಲೀಷಲ್ಲಿ ಕೂಡ ಸೇಮ್ ಬಂದಿರುವಂಥದ್ದು, ಏನೂ ಚೇಂಜಸ್ ಇರುವುದಿಲ್ಲ. 15 1 to 9 ಆ್ಯಂಡ್ 9 to 15 ಎರಡು ಸೆಟ್ ಆಫ್ ಕ್ವೆಶನ್ಸ್ ಇರ್ತದೆ. ಒಂದು ಸ್ಟೋರಿ ಥರದ್ದು, ನೆಕ್ಸ್ಟ್ ಎಗೇನ್ ಪೋಯಮ್ ಥರದ್ದು ಇರುವಂಥದ್ದು. ಬಟ್ ನೆಕ್ಸ್ಟ್ 15 ಕ್ವೆಶನ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಮೀನ್ಸ್ ದ ಡೈರೆಕ್ಟ್ ಕ್ವೆಶನ್ಸ್, ಇಂಡೈರೆಕ್ಟ್ ಸ್ಪೀಚಸ್ ಇರ್ಬೋದು, ಆ ಥರದ ಕ್ವೆಶನ್ಸ್ ನಿಮಗೆ ಇಂಗ್ಲೀಷಲ್ಲಿ ಸಿಗ್ತದೆ. ಫಿಗರ್ ಆಫ್ ಸ್ಪೀಚ್, ಸುಮಾರು ಈ ಥರದ ಕ್ವೆಶನ್ಸ್ ನಿಮ್ಮ ಇಂಗ್ಲೀಷ್ ಗ್ರಾಮರಲ್ಲಿ ನೌನ್, ಪ್ರೊನೌನ್ಸ್, ಎವ್ರಿ ಗ್ರಾಮರ್ ಪಾರ್ಟ್ ನಮ್ಮ ನೆಕ್ಸ್ಟ್ 15 ಮಾರ್ಕ್ಸಿನ ಕ್ವೆಶನ್ಸ್ ಅಲ್ಲಿ ಸಿಗ್ತದೆ. ನೆಕ್ಸ್ಟ್ ಪಾರ್ಟ್ 2. ಹಾಗಾದರೆ ಪಾರ್ಟ್ 1ಗೆ ಮಾತ್ರ ಗ್ರಾಮರ್ ಬರುವಂಥದ್ದು? ನೋ, ಪಾರ್ಟ್ 1ಗೆ ಮಾತ್ರ ಅಲ್ಲ, ಪಾರ್ಟ್ 2ಅಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಆಗಿರೋದ್ರಿಂದ ನೀವು ಪಾರ್ಟ್ 1ಅಲ್ಲಿ ಕನ್ನಡ ಗ್ರಾಮರ್ ಬರೆದಿದ್ರೆ ಪಾರ್ಟ್ 2ಅಲ್ಲಿ ಇಂಗ್ಲೀಷ್ ಗ್ರಾಮರ್. ಹಾಗಾಗಿ ನನಗೆ ಒಂದೇ ಲ್ಯಾಂಗ್ವೇಜ್ ಓದಿದರೆ ಸಾಕು, ಇಲ್ಲ ಆಗಲ್ಲ. ಫಸ್ಟ್ ಗ್ರಾಮರ್ ಒಂಥರ ಓದಿರಬೇಕು, ನೆಕ್ಸ್ಟ್ ಗ್ರಾಮರ್. ನಾವು ಎರಡೂ ಲ್ಯಾಂಗ್ವೇಜಲ್ಲಿ ವಿ ಶುಡ್ ಬಿ ತರೋ. ಇದು ನನ್ನ ಹಾಲ್ ಟಿಕೆಟ್ ಆಗಿರ್ತದೆ. ಇಲ್ಲಿ ನೀವು ನೋಡ್ಬೋದು ಲ್ಯಾಂಗ್ವೇಜ್ 1 ಇದೆ, ಲ್ಯಾಂಗ್ವೇಜ್ 2 ಇದೆ, ಮತ್ತು ಮೀಡಿಯಮ್ ಇದೆ, ಮತ್ತು ರೂಮ್ ನಂಬರನ್ನು ಕೂಡ ಅಲ್ಲೇ ಅಲಾಟ್ ಮಾಡಿ ತೋರಿಸ್ತಾರೆ. ನನಗೆ ರೂಮ್ ನಂಬರ್ ಇಲ್ಲ ಅಂದರೆ ನಾವು ಮೊದಲೆಲ್ಲ ಏನಾಗಬೇಕು ಅಂದರೆ ನಮ್ಮ ರೋಲ್ ನಂಬರನ್ನು ಹುಡ್ಕೊಂಡು ಹೋಗಿ ರೂಮ್ ನಂಬರ್ ಹೋಗಿ ಮತ್ತೆ ರೂಮ್ ನಂಬರ್ ಹತ್ರ ಹುಡುಕಬೇಕಿತ್ತು. ಈಗ ಅದೇನಿಲ್ಲ, ಯಾವ ರೂಮ್ ನಂಬರಲ್ಲಿ ನಮ್ಮ ರಿಜಿಸ್ಟರ್ ನಂಬರ್ ಇದೆ ಅಂತ ಮೊದಲೇ ನಮಗೆ ಗೊತ್ತಿರ್ತದೆ. ಅದರ ಬೇಸ್ಡ್ ನಾವೇನು ಮಾಡ್ತೇವೆ, ಇಲ್ಲಿಂದನೇ ಹೋಗಿ ಡೈರೆಕ್ಟ್ ರೂಮ್ ನಂಬರನ್ನು ಹುಡುಕಿದ್ರಾಯ್ತು. ಅಲ್ಲಿ ಹೋಗಿ ಫ್ರಂಟ್ ಕೊಟ್ಟಿರುವಂಥ ಇದರಲ್ಲಿ ಹುಡುಕುವ ಅವಶ್ಯಕತೆ ಇಲ್ಲ. ಇದು ಈಗದ ಪ್ರೆಸೆಂಟ್ ಸಿಚುವೇಶನ್ಸ್ ಆಗಿರ್ತದೆ. ಮತ್ತು 2021 ಮತ್ತು 2022ಗೆ ಏನಾದರೂ ಚೇಂಜಸ್ ಇತ್ತಾ? ಇಲ್ಲ, ಏನೂ ಇರಲಿಲ್ಲ. ನಾನೀಗ ಕ್ವೆಶನ್ ಪೇಪರನ್ನು ವಿಡಿಯೋ ಮಾಡಿ ಹಾಕಿರೋದ್ರಿಂದ ವಿಡಿಯೋದಲ್ಲೇ ನಿಮ್ಗೆ ಗೊತ್ತಾಗಿರ್ಬೋದು. 21, 22 ನಾನು ಆಲ್ಮೋಸ್ಟ್ 24ರಲ್ಲಿ ಒಂದು ಎಕ್ಸಾಮ್ ಬರೆದಿದ್ದೆ. ಬಟ್ ಅದರದ್ದು ನನಗೆ ಬುಕ್ಲೆಟ್ ಕಾಣಿಸ್ಲಿಲ್ಲ, ಹಾಗಾಗಿ ಮಾಡ್ತಾ ಹೋಗಿಲ್ಲ. ಈವನ್ 2023ಯಲ್ಲಿ ಕೂಡ
ಕ್ವೆಶನ್ ಪೇಪರ್ಸ್ ಚೇಂಜಸ್ ಆಗಿರಲ್ಲ. ಏನು ನಾನು ಈಗ ಹೇಳ್ತಾ ಇದ್ದೇನೆ ಅದೇ ಸೇಮ್ ಆಗಿರ್ತದೆ. 21 ಆಗಿದೆ, 22 ಆಗಿದೆ, ಈವನ್ 23ಯಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಇದೆ. ಇಲ್ಲಿ ನೀವು ನೋಡ್ಬೋದು ಕ್ವೆಶನ್ ಪೇಪರ್ ಪೇಜ್ ನಂಬರ್ಗಳು ಒಂದು ಸ್ವಲ್ಪ 41ಇಂದ 42 ಆ ಥರ ಚೇಂಜಸ್ ಆಗಿದೆ ಬಿಟ್ಟರೆ ಬೇರೇನೂ ಇಲ್ಲ. ಇನ್ನೂ ಒಂದು ನೀವು ಎಕ್ಸಾಮ್ ಬರಬೇಕಾದ್ರೆ ನಿಮ್ಮಲ್ಲಿ OM ಶೀಟನ್ನು ನೀವು ಹರಿದು ಅಲ್ಲಿ ಇನ್ವಿಜಿಲೇಟರ್ ಕೈಗೆ ಕೊಟ್ಟರೆ ಅದರ ಬ್ಯಾಕಲ್ಲಿರುವಂತಹ ನಾವೇನು ಹೇಳ್ತೇವೆ ಸ್ಟೂಡೆಂಟ್ ಕಾಪಿ ಅಥವಾ ನಮ್ಮ ಕಾಪಿಯನ್ನು ಅವರು ನಮಗೆ ರಿಟರ್ನ್ ಕೊಟ್ಟಿರ್ತಾರೆ. ಸೊ ಇಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಇರೋದ್ರಿಂದ ವಾಪಸ್ ಅದನ್ನು ಹೇಳ್ತಾ ಹೋಗೋದಿಲ್ಲ. ಬಟ್ ನಿಮಗೆ ಗೊತ್ತಿದೆ ಕನ್ನಡ ವಾಪಸ್ಸಿದೆ, ಇಂಗ್ಲೀಷ್ ಇದೆ, ಕನ್ನಡ ಇದೆ. ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಅದರಲ್ಲೂ ಕೂಡ ಏನೂ ಚೇಂಜಸ್ ಆಗ್ತಾ ಹೋಗೋದಿಲ್ಲ. ಲ್ಯಾಂಗ್ವೇಜಸಲ್ಲಿ ಆಗಲೇ ನಾನು ಹೇಳಿದಾಗೆ ಸುಮಾರು 6 ಲ್ಯಾಂಗ್ವೇಜ್ ಇರೋದ್ರಿಂದ ನಾವು ನಮ್ಮ ಬಗ್ಗೆ ತೊರವಾಗಿರಬೇಕು. ನಿಮಗೆ ಗೊತ್ತಿದೆ ಕರ್ನಾಟಕ ಅಂತ ಹೇಳಿದ ತಕ್ಷಣ ಅಲ್ಲಿ ಕನ್ನಡದವರು ಮಾತ್ರ ಇರುವಂಥದ್ದಲ್ಲ ಅಥವಾ ಇಂಗ್ಲೀಷ್ ಮಾತ್ರ ಬೇಕಾಗಿರುವಂಥದ್ದಲ್ಲ. ಅಲ್ಲಿ ಉರ್ದುವಿನವರು, ಗಡಿನಾಡ ಕನ್ನಡಿಗರು ಇರ್ತಾರೆ. ಉರ್ದು ಇರ್ಬೋದು, ಮರಾಠಿ ಇರ್ಬೋದು, ಸಂಸ್ಕೃತ ಇರ್ಬೋದು, ಹಿಂದಿ. ಅದಕ್ಕೋಸ್ಕರ ನಾವು ಸಬ್ಜೆಕ್ಟ್ ಲ್ಯಾಂಗ್ವೇಜನ್ನು ಅಲ್ಲಿ ಉರ್ದು ಟೀಚರ್ಗಳಿರ್ತಾರೆ, ಮರಾಠಿ ಟೀಚರ್ಸ್ಗಳನ್ನು ಕೂಡ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡೋದ್ರಿಂದ ಅಲ್ಲಿ ಅವರಿಗೆ ಹೆಲ್ಪ್ ಆಗ್ತದೆ. ಸೊ ಡೋಂಟ್ ಡೂ ದಿ ಸಚ್ ಮಿಸ್ಟೇಕ್ಸ್ ವೆನ್ ಯು ಆರ್ ಗೋಯಿಂಗ್ ಟು ರೈಟ್ ದಿ ಟೆಟ್ ಆರ್ GPSTR ಎಕ್ಸಾಮ್. GPSTR ಎಕ್ಸಾಮ್ ಬರೀಬೇಕು ಅಂದರೆ ಟೆಟ್ ಬರಬೇಕು. ಸೊ ನಿಮಗೆ ಅವಾಗ ಈ ಥರದ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಗೊತ್ತಿದ್ದರೆ ಒಳ್ಳೆಯದು. ಟೆಟ್ ಫಸ್ಟ್ ಟೈಮ್ ಬರಿತಾ ಇರೋದಾದರೆ ಈ ಥರದ ಮಿಸ್ಟೇಕ್ಸ್ ಅಥವಾ ಅಲ್ಲಿ ಹೋಗಿ ಕನ್ಫ್ಯೂಸ್ ಆಗುವಂಥದ್ದು ಇದ್ಯಾಕೆ 1 to 30 ಬಂತು, ವಾಪಸ್ ಕ್ವೆಶನ್ ನಂಬರ್ 1ಇಂದ ಸ್ಟಾರ್ಟ್ ಆಗಿದೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. ನಥಿಂಗ್ ಈಸ್ ಇಂಪಾಸಿಬಲ್. ದ ವರ್ಡ್ ಇಟ್ ಸೆಲ್ಫ್ ಸೀಸ್ ಐ ಆಮ್ ದಿ ಪಾಸಿಬಲ್. ಹೌದು, ಇಂಪಾಸಿಬಲನ್ನು ಕಟ್ ಮಾಡಿ ನೋಡಿ. I am possible. Anything can be possible when you have put your hard work on that subject, on that. So please subscribe my YouTube channel Shruti Peral. In this video, in this channel, I'm going to drop the notes of high school notes. It may be the science and the maths along with the TET. So thank you for watching. Thanks a lot.